ಸರ್ ಒಂದು 7 ಸೀಟರ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಡೀಟೇಲ್ಸ್ ಕೊಡಿ ಸರ್. 7 ಸರ್ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸರ್, ಡೀಟೇಲ್ಸ್ ಕೊಡಿ ಸರ್. ಹಾಗೆ ಒಂದು ರೆನಾಲ್ಟ್ ಅಲ್ಲಿ ಲಾಡ್ಜಿ ಸರ್, ಹಾಗೆ ಇನ್ನೊಂದು ಡೀಸೆಲ್ ಗಾಡಿ ಸರ್. ಹಾಗೆ ಒಂದು ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಸರ್, ಸ್ವಿಫ್ಟ್ ಆಪಲ್ ಶೇಪ್ ಸರ್. ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಸರ್. ಸರ್ ಟೊಯೋಟಾ ಇಟಿಯೋಸ್ ಲೀವಾ ಡೀಟೇಲ್ಸ್ ಸರ್. ಸರ್ ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಐಟೆನ್ ಸರ್. ಹಾಗೆ ಒಂದು 5 ಸೀಟರ್ ಈಕೋ ಸರ್, ಗ್ರ್ಯಾಂಡ್ ಐಟೆನ್ ಡೀಟೇಲ್ಸ್ ಸರ್. ಸರ್ ಹಾಗೆ ಒಂದು ಟ್ರೈಬರ್ ಸರ್ 8 ಸೀಟರ್ ಸರ್, ಮಾರುತಿ ಬ್ರಿಜಾ ಡೀಟೇಲ್ಸ್ ಸರ್. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನಿವತ್ತಿದ್ದೀನಿ ಕಾರ್ 77 ವಿಜಯನಗರದ ಹತ್ರ ಬರುತ್ತೆ ಈ ಲೊಕೇಶನ್. ಸೊ ಇಲ್ಲಿ ಯೂಸ್ಡ್ ಕಾರ್ಸು ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ಸು ವೈಟ್ ಬೋರ್ಡಲ್ಲಿ ಗಾಡಿಗಳು ಸೇಲ್ ಮಾಡ್ತಾ ಇರ್ತಾರೆ. ಸೊ ಒಂದ್ಸರಿ ವಿಸಿಟ್ ಮಾಡಿ. ಇನ್ನೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಎಲ್ಲ ಥರ ಗಾಡಿಗಳು ಕಡಿಮೆ ರೇಟ್ಗೆ ವೈಟ್ ಬೋರ್ಡಲ್ಲಿ ಸಿಗ್ತವೆ. ಸೊ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ ಫುಲ್ ಡೀಟೇಲ್ಸ್ ಬರುತ್ತೆ, ಹಾಗೆ ಗಾಡಿ ಕ್ಯಾಟ್ಲಾಗ್ ಬರುತ್ತೆ, ಹಾಗೆ ಲೊಕೇಶನ್ನು ಕೂಡ ಬರುತ್ತೆ. ಇವತ್ತು ಬಂದಿದ್ದೀನಿ ಕಾರ್ 77 ಅಂತ ಹೇಳ್ಬಿಟ್ಟು ವಿಜಯನಗರ. ಸೊ ಯಾರಾದರೂ ನಮ್ಮ ಮೊದಲನೇದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರತಿಯೊಂದು ಗಾಡಿ ಮಾಹಿತಿನೂ ತಿಳ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಗಾಡಿಗಳಿದೆ, ಹಾಗೆ ಯಾವ ಪ್ರೈಸ್ಗೆ ಗಾಡಿ ಸಿಗುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಮಾರುತಿ ಬ್ರಿಜಾ ಡೀಟೇಲ್ಸ್ ಸರ್. ಸರ್ ಮಾರುತಿ ಬ್ರಿಜಾ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 72,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ZDI ಡೀಸೆಲ್ ಕಾರು. ಓಕೆ, 8 ಲಕ್ಷ ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದು 7,60,000ಕ್ಕೆ ಫೈನಲ್ ಮಾಡ್ಕೊಡೋಣ. ನೋಡಿ ಸರ್ ಗಾಡಿ ಇದು 760ಕ್ಕೆ ಕೊಟ್ಬಿಡೋಣ ನಮ್ಮ ವೀಕ್ಷಕರಿಗೆ. ಸರ್ ಹಾಗೆ ಒಂದು ಟ್ರೈಬರ್ ಸರ್ 8 ಸೀಟರ್ ಸರ್ 2023 ಮಾಡಲ್, ಬರೀ 40,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ, RXZ ಟಾಪ್ ಎಂಡ್, ಅದರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ನಿಮ್ಗೆ. 6,50,000 ಹೇಳ್ತಾ ಇದೀನಿ. ಒಂದು 6,25 ಫೈನಲ್ ಮಾಡ್ಕೊಡೋಣ ಸರ್ ಗಾಡಿ. 6,25ಕ್ಕೆ ಕೊಟ್ಬಿಡೋಣ. ಓಕೆ ಸರ್, ಗ್ರ್ಯಾಂಡ್ ಐಟೆನ್ ಡೀಟೇಲ್ಸ್ ಸರ್. ಸರ್ 2013 ಮಾಡಲ್ ಗ್ರ್ಯಾಂಡ್ ಐಟೆನ್ ಸಿಂಗಲ್ ಓನರ್, ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಒಂದು 3.5 ಹೇಳ್ತಾ ಇದೀನಿ. ಒಂದು 3,25 ಕೊಟ್ಬಿಡೋಣ. ನೋಡಿ ಸರ್ ಗಾಡಿ ಇದು 3,25 ಬರೀ 3,25 ಕೊಡೋಣ. ಓಕೆ ಸರ್, ಹಾಗೆ ಒಂದು 5 ಸೀಟರ್ ಈಕೋ ಸರ್, 5 ಸೀಟರ್ AC ಈಕೋ ಇದು 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೇನೆ. 2,70,000 ಹೇಳ್ತಾ ಇರೋದು 2.5 ಕೊಟ್ಬಿಡ. ನೋಡಿ ಸರ್ ಗಾಡಿ 2.5 ಕೊಟ್ಬಿಡೋಣ. ಸರ್ ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಐಟೆನ್ ಸರ್, ಹೈಟೆನ್ ಸ್ಪೋರ್ಟ್ಸ್ ಅಂದ್ಬಿಟ್ಟಿದ್ದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 75,000 ಕಿಲೋಮೀಟರ್ ರನ್ ಆಗಿದೆ. 2 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 2 ಲಕ್ಷದಲ್ಲೂ ಸ್ವಲ್ಪ ಕಡಿಮೆ ಮಾಡ್ಕೊಡೋಣ. ಓಕೆ ಸರ್, ಟೊಯೋಟಾ ಇಟಿಯೋಸ್ ಲೀವಾ ಡೀಟೇಲ್ಸ್ ಸರ್. ಟೊಯೋಟಾ ಇಟಿಎಸ್ ಲೀವಾ 2016 ಮಾಡಲ್, ಸಿಂಗಲ್ ಓನರ್, ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ, 5.5 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಮಾಡಲು ಸರ್ ಗಾಡಿದು 2016 ಮಾಡಲ್. ಓಕೆ ಸ್ನೇಹಿತರೆ, 2016 ಮಾಡಲು ಟೊಯೋಟಾ ಇಟಿಯೋಸ್ ಲೀವಾ ಬೇಕು ಅಂತಂದ್ರೆ ಕಾರ್ 77 ಅಲ್ಲಿ ಇದೆ. ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಸರ್. ಸರ್ 2009 ಮಾಡಲ್, ಥರ್ಡ್ ಓನರ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 190 ಹೇಳಿದೆ. ಫೈನಲ್ ಟು ಫೈನಲ್ ಡೆಡ್ ಲೈನ್ 160ಕ್ಕೆ ಮಾಡ್ಕೊಟ್ಬಿಡ್ತೀನಿ. ನೋಡಿ ಸರ್ 160ಕ್ಕೆ 160ಗೆ ಕೊಟ್ಬಿಡೋಣ. ಓಕೆ ಸರ್, ಫೋರ್ಡ್ ಇಕೋ ಸ್ಪೋರ್ಟ್ಸ್ 2018 ಮಾಡಲ್, ಸಿಂಗಲ್ ಓನರ್ ಗಾಡಿ, ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. ಟೈಟಾನಿಯಂ ಪ್ಲಸ್ ಅಂದ್ಬಿಟ್ಟು ಡೀಸೆಲ್ ಕಾರ್ ಇದು. 7 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದು 6.5 ಗಂಟೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6.5ಗೆ ಫೈನಲ್ ಟು ಫೈನಲ್ ಡೆಡ್ ಲೈನ್ 6,50,000. ಸರ್ ವ್ಯಾಗನಾರ್ ಡೀಟೇಲ್ಸ್ ಸರ್. ಸರ್ 2011 ಮಾಡಲ್, VXI ಪೆಟ್ರೋಲ್ ಕಾರ್ ಇದು. ಸೆಕೆಂಡ್ ಓನರ್ ಆಗಿದೆ. ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 2,50,000 ಹೇಳ್ತೇನೆ. ಒಂದು 2,15,000ಗೆ ಗಾಡಿ ಕೊಟ್ಬಿಡ. ನೋಡಿ ಸರ್ 2,15ಕ್ಕೆ 2,15,000 ಫೈನಲ್. ಓಕೆ ಸರ್, ಸ್ವಿಫ್ಟ್ ಆಪಲ್ ಶೇಪ್ ಸರ್, ಆಪಲ್ ಶೇಪ್ ಶಿಫ್ಟ್ 2019 ಮಾಡಲ್, ZXI ಪ್ಲಸ್ ಅಂದ್ಬಿಟ್ಟಿದ್ದು. ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದು. ಓಕೆ, 6,50,000 ಹೇಳ್ತಾ ಇರೋದು. ಒಂದು 6 ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತೀನಿ. ನೋಡಿ ಸರ್ ಗಾಡಿ ಇದು 6 ಲಕ್ಷ. ಓಕೆ ಸರ್, 2 ಬಲೆನ ಇಟ್ಟಿದ್ದೀರಿ, ಪೆಟ್ರೋಲ್ ವಿತ್ ಡೀಸೆಲ್ ಎರಡೂ ಇದೆ ಗಾಡಿ. ಸರ್ ಯಾವ್ದು ಬೇಕು ಸರ್ ನಿಮ್ಗೆ? ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಇದು ಬಂದು ಡೀಸೆಲ್, ಇದು ಬಂದು ಪೆಟ್ರೋಲ್. ಓಕೆ, ಇದು 2018 ಮಾಡಲ್, ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್. ಇದು 85,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 6 ಲಕ್ಷ ಹೇಳ್ತಾ ಇದೀನಿ. ಯಾರ್ದು ಇಂಟ್ರೆಸ್ಟ್ ಬಂದ್ರೆ ಒಂದು 5,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 560ಕ್ಕೆ 18 ಮಾಡಲ್. ಓಕೆ, ಈ ಗಾಡಿ ಸರ್. ಸರ್ 2017 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಇದು ಕೂಡ ಜಿಟಾ ವೇರಿಯಂಟ್, ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 5,70,000 ಹೇಳ್ತಾ ಇದೀನಿ. ಒಂದು 5,50,000ಕ್ಕೆ ಕೊಟ್ಬಿಡ. ನೋಡಿ ಸರ್ 550ಕ್ಕೆ 5ವರೆಗೆ ಕೊಟ್ಬಿಡ. ಓಕೆ ಸರ್, ಹಾಗೆ ಒಂದು ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಸರ್, ಸ್ವಿಫ್ಟ್ 2019 ಮಾಡಲ್, VXI ಇದು. ಸಿಂಗಲ್ ಓನರ್, ಬರೀ 30,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 6 ಲಕ್ಷ ಹೇಳ್ತಾ ಇರೋದು. 5,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ನೋಡಿ ಸರ್ 560ಕ್ಕೆ ಫೈನಲ್ ಟು ಫೈನಲ್ ಡೆಡ್ ಲೈನ್ 5,60,000ಗೆ ಕೊಟ್ಬಿಡೋಣ. ಓಕೆ ಸರ್. ಸರ್ ಹಾಗೆ ಇನ್ನೊಂದು ಡೀಸೆಲ್ ಗಾಡಿ
2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಇದು VDI ಡೀಸೆಲ್ ಕಾರು. ಓಕೆ, ಬರೀ 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 3,70,000 ಹೇಳ್ತಾ ಇರೋದು. ಒಂದು 3.5 ಕೊಟ್ಬಿಡ್ತೀನಿ ನೋಡಿ ಸರ್ ಗಾಡಿ. 3.5 ಗಾಡಿ ಕೊಟ್ಬಿಡೋಣ. ಓಕೆ ಸರ್, ಹಾಗೆ ಒಂದು ಸೆಲೆರಿಯೋ ಎಕ್ಸ್ ಎಕ್ಸ್ ಅನ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ, VXI ವೇರಿಯಂಟ್ 4,75,000 ಹೇಳ್ತಾ ಇರೋದು. 4.5 ಕೊಟ್ಬಿಡೋಣ ನೋಡಿ ಸರ್ ಗಾಡಿ. 4.5. ಓಕೆ ಸರ್, ಹಾಗೆ ಒಂದು ರೆನಾಲ್ಟ್ ಅಲ್ಲಿ ಲಾಡ್ಜಿ ಸರ್, ರೆನಾಲ್ಟ್ ಲಾಡ್ಜಿ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. ಇದು ಒಳ್ಳೆ ವೆಹಿಕಲ್, ಒಳ್ಳೆ ಮೈಲೇಜ್ ಬರೋಂತ ವೆಹಿಕಲ್ ಅಂತಾನೆ ಹೇಳ್ತೀನಿ. ಓಕೆ, ಒಳ್ಳೆ ರೇಟ್ ಅಲ್ಲಿ ಸಿಗೋಂತ ವೆಹಿಕಲ್ ಇದು. 8 ಸೀಟರ್. ಓಕೆ, 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 80,000 ಕಿಲೋಮೀಟರ್ ಆಗಿದೆ. RXZ ಟಾಪ್ ಅಂಡ್ ವೆಹಿಕಲ್. ಓಕೆ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಅಲಾಯ್ಸ್ ಎಲ್ಲ ಬರೋಂತ ವೆಹಿಕಲ್. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದ್ ವಾರ ಹಿಂದೆ ವಿಡಿಯೋ ಮಾಡಿದ್ರೆ 4,50,000 ಹೇಳಿದೆ. ಹೌದು. ಇವಾಗ ನಾನ್ ನಿಮ್ಗೆ 4,10,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್ ಗಾಡಿ. 4,10,000 ಕೊಟ್ಬಿಡ್ತೀನಿ. 4,10,000 ಕೊಟ್ಬಿಡೋಣ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ರೆನಾಲ್ಟ್ ಲಾಡ್ಜಿ ಒಂದು 8 ಸೀಟರ್ ಗಾಡಿ ಬೇಕು ಅಂತಂದ್ರೆ 4,10,000ಕ್ಕೆ ಒಂದು ಗಾಡಿ ಸಿಗ್ತಾ ಇದೆ. ಗಾಡಿ ಕಂಡೀಷನ್ ಸಖತ್ತಾಗಿದೆ. ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್. ಹಾಗೆ ಒಂದು ಮೆರೂನ್ ಕಲರ್ ಅಲ್ಲಿ ಟ್ರೈಬರ್ ನಿಂತಿದೆ. ಇದು ಕೂಡ 8 ಸೀಟರ್ ಅಲ್ಲಿ. ಡೀಟೇಲ್ಸ್ ಕೊಡಿ ಸರ್. 2019 ಮಾಡಲ್ RXC ವೇರಿಯಂಟ್ ಇದು. ಸಿಂಗಲ್ ಓನರ್ ಆಗಿದೆ. ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ, ಬಜಾರ್ಲೆಲ್ಲ ನಿಮ್ಗೆ 5,20,000 ಅಂತ ಹೇಳ್ತಾರೆ ಸರ್. ನಾನ್ ನಿಮ್ಗೆ ಇದ್ರ 4,75 ಹೇಳ್ತಾ ಇರೋದು. 4.5 ಗಂಟೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ತೊಳಿ ಸರ್. 4.5 ಕೊಟ್ಟು 4.5 ಫೈನಲ್ ಟು ಫೈನಲ್. ಡೆಡ್ ಲೈನ್ ಮತ್ತೆ ಅದ್ರಲ್ಲಿ ಯಾರು ಚೌಕಸಿ ಮಾಡಂಗಿಲ್ಲ. ಡೆಡ್ ಲೈನ್ 4.5 ಲಕ್ಷಕ್ಕೆ 8 ಸೀಟರ್ ಗಾಡಿ ಕೊಡ್ತೀನಿ. ಓಕೆ ಸ್ನೇಹಿತರೆ, ಒಂದು 8 ಸೀಟರ್ ಗಾಡಿ ಬೇಕು ಅಂತಂದ್ರೆ ರೆನಾಲ್ಟ್ ಟ್ರೈಬರ್ 4.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ಕಾರ್ 77 ಅಂತ ಹೇಳ್ಬಿಟ್ಟು ವಿಜಯನಗರದಲ್ಲಿ ಬರುತ್ತೆ. ನಾನು ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್. ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸರ್, ಡೀಟೇಲ್ಸ್ ಕೊಡಿ ಸರ್. 2014 ಮಾಡಲ್ VDI ಡಿಸೈರ್ ಇದು. ಓಕೆ, ಸಿಂಗಲ್ ಓನರ್, ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. 4,50,000 ಹೇಳ್ತಾನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 4,30,000ಕ್ಕೆ ಗಾಡಿ ಕೊಟ್ಬಿಡೋಣ ನೋಡಿ. 4.30ಕ್ಕೆ 4.30ಕ್ಕೆ ಕೊಡ್ತೀನಿ. 14 ಮಾಡಲ್ ಖಂಡಿತ. ಓಕೆ ಸರ್, ಹಾಗೆ ಈ ಗಾಡಿ 2010 ಮಾಡಲ್ VDI ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಾ ಇದೀನಿ. ಒಂದು 2.80ಗೆ ಗಾಡಿ ಕೊಟ್ಬಿಡ್ತೀನಿ ನೋಡಿ. 2.80ಕ್ಕೆ 2.80. ಓಕೆ ಸರ್, ಹಾಗೆ ವರ್ಣ ಫ್ಲೂಡಿಕ್ ಸರ್, ಡೀಟೇಲ್ಸ್ ಕೊಡಿ ಸರ್. Hyundai ವರ್ಣ ಫ್ಲೂಡಿಕ್ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಇದು. ಓಕೆ, 2012 ಮಾಡಲ್ EX ವೇರಿಯಂಟ್ 1 ಲಕ್ಷ ಓಡಿದೆ. ಡೀಸೆಲ್ ಕಾರು. 4 ಲಕ್ಷ ಹೇಳ್ತಾ ಇದೀನಿ. ಓಕೆ, 3,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 360ಕ್ಕ ಸರ್ 360 ಕೊಟ್ಬಿಡೋಣ. ಓಕೆ ಸರ್, ಇನ್ನೊಂದು ಲೋ ಮೇಂಟೆನೆನ್ಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಸೆಲೆರಿಯೋ ಡೀಟೇಲ್ಸ್ ಕೊಡಿ ಸರ್. ಅದು ಲೆಸ್ ಡ್ರೈವ್ ಅನ್ನು ಬರೀ 15,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಸರ್. ಸರ್ ಗ್ಯಾರಂಟಿ 15,000 ಅಷ್ಟೇ. ಖಂಡಿತ ಸರ್. ಶೋರೂಮ್ ರೆಕಾರ್ಡ್ ಕೊಡ್ತೀನಿ ನಿಮ್ಗೆ. ಇದು ಸೆಲೆರಿ ಎಕ್ಸ್ ಅನ್ಬಿಟ್ಟು ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಕಂಟ್ರೋಲರ್, ಅಲಾಯ್ಸ್, ನಿಮ್ಗೆ ಡಿಫಾಗರ್, ಬ್ಯಾಕ್ ವೈಪರ್ ಬರೋಂತ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಓಕೆ, 2020 ಮಾಡಲ್ 2020 ಮಾಡಲ್ ಸಿಂಗಲ್ ಓನರ್. ಬರೀ 15,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬರೀ 15,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಸರ್ ಚೆಕ್ ಮಾಡಿಸ್ತೀವಿ, ಮಾಡಿಸ್ಕೊಳ್ಳಿ ಸರ್. ನಾನೇ ಕೊಡ್ತೀನಿ ನಿಮ್ಗೆ. 15,000 ಪಕ್ಕನಾ? ಖಂಡಿತ. ಓಕೆ ಸ್ನೇಹಿತರೆ, ಕೇವಲ ಜಸ್ಟ್ 15,000 ಡ್ರೈವನ್ ಆಗಿರ್ತಕ್ಕಂಥ ಒಂದು 2020 ಮಾಡಲ್ ಈ ಸೆಲೆರಿಯೋ ಗಾಡಿ ಸಿಗ್ತಾ ಇದೆ ಸರ್. ಪ್ರೈಸ್ 5,25,000 ಹೇಳ್ತಾ ಇರೋದು. ನಿಮ್ಗೋಸ್ಕರ, ನಿಮ್ಮ ವೀಕ್ಷಕರಿಗೋಸ್ಕರ 4,80,000ಗೆ ಕೊಟ್ಬಿಡ್ತೀನಿ ನೋಡಿ. 4.70ಕ್ಕೆ ಕೊಟ್ಬಿಡ್ತಿರುತ್ತೆ. 480 ಫೈನಲ್. 4,80,000ಕ್ಕೆ ಒಂದು ಒಳ್ಳೆ ಲೆಸ್ ಡ್ರೈವನ್ ಸ್ನೇಹಿತರೆ. ಒಂದು ಶೋರೂಮ್ ಗಾಡಿ ಅಂತಾನೆ ಹೇಳ್ಬೋದು. ಶೋರೂಮ್ ಬರೀ 16,000 ಡ್ರೈವನ್ ಆಗಿದೆ. ಒಂದ್ಸರಿ ಚೆಕ್ ಮಾಡಿಸ್ಕೋಬಹುದು ಬೇಕಾದ್ರೆ ನೀವು ಸರ್. ಹಾಗೆ ಇದು ವೈಟ್ ಕಲರ್ ಅಲ್ಲಿ 2013 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ZD ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಕಾರ್ ಇದು. ಓಕೆ, 4.75 ಹೇಳ್ತಾ ಇದೆ. 4.5 ಕೊಟ್ಬಿಡ ನೋಡಿ ಸರ್ ಗಾಡಿ ಇದು. ಸ್ವಿಫ್ಟ್ ಡಿಸೈರ್ ಸ್ವಿಫ್ಟ್ ಡಿಸೈರ್ ZDI 2013 ಮಾಡಲ್ ಸೆಕೆಂಡ್ ಓನರ್. ಓಕೆ, 475 450ಗೆ ಫೈನಲ್ ಮಾಡ್ಕೊಡ್ತೀನಿ. 4.5 ಆಗುತ್ತೆ ಸರ್. ಹಾಗೆ ವೋಲ್ಕ್ಸ್ವ್ಯಾಗನ್ ಪೋಲೋ 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಲೋ ಮೈಲೇಜ್ ವೆಹಿಕಲ್ ಸರ್. ಓಕೆ, ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಅದರಲ್ಲೂ 1.5 ಲೀಟರ್ TDI ಹೈಲೈನ್ ಪೋಲೋ. ಓಕೆ, 5,50,000 ಹೇಳ್ತಾ ಇದೀನಿ. ಒಂದು 5,20,000 ಮಾಡ್ಕೊಡೋಣ ಸರ್. 5.20ಕ್ಕೆ ಆಗುತ್ತೆ. ಫೈನಲ್ 520 ಮಾಡ್ಕೊಡೋಣ. ಓಕೆ ಸರ್, ಒಂದು 7 ಸೀಟರ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಡೀಟೇಲ್ಸ್ ಕೊಡಿ ಸರ್. 7 ಸೀಟರ್ ಆಗಿ ಯೂಸ್ ಮಾಡಿ, 8 ಸೀಟರ್ ಆಗಿ ಯೂಸ್ ಮಾಡಿ ಸರ್. ಒಳ್ಳೆ ಗಾಡಿ, ಒಳ್ಳೆ ರೇಟ್ ಅಲ್ಲಿ ಕೊಡ್ತೀನಿ. ಕರ್ನಾಟಕದಲ್ಲಿ ಯಾರು ಕೊಟ್ಟಿರಬಹುದು ಆ ತರ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ VDI ಪ್ಲಸ್ ಅನ್ಬಿಟ್ಟು, ಅದ್ರಲ್ಲೂ ಹೈಬ್ರಿಡ್ ಗಾಡಿ. ಟೈರ್ಗಳೆಲ್ಲ ಹೊಸದಿದೆ. ಓಕೆ, ಬಜಾರ್ಲೆಲ್ಲೇ ಹೋಗಿ ವಿಚಾರಿಸೋ ನೀವು 8,50,000 ಹೇಳ್ತಾರೆ. ನಾನು 7,75,000ಗೆ ಗಾಡಿ ಕೊಡ್ತಾ ಇದೀನಿ. ಅದ್ರಲ್ಲೂ ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 7.75 ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಡೀಸೆಲ್ ಇಂಜಿನ್. ಓಕೆ ಸರ್, ಒಂದು ಲೋ ಬಜೆಟ್ ಅಲ್ಲಿ
ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು i10 ಕೊಟ್ಬಿಡಿ ಸರ್ 2008 ಮಾಡಲ್ ಸೆಕೆಂಡ್ ಓನರ್ ಇದು. ಓಕೆ. ಬರೀ 90,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 2 ಲಕ್ಷ ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡಿ ಒಂದು 75 ಮಾಡ್ಕೊಟ್ಬಿಡೋಣ ಸರ್ ಗಾಡಿ. ಒಂದು ಮುಕ್ಕಾಲಕ್ಕೆ ಸಿಗುತ್ತೆ ಗಾಡಿ. 1,75,000 ಗೆ i10 ಕಡಿಮೆ ಓಡ್ರ ಗಾಡಿ, ಒಳ್ಳೆ ಗಾಡಿ ಅಂತಾನೆ ಹೇಳ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ i10 ಸಿಗ್ತಾ ಇದೆ. ಸೊ i10 ಮೂರ್ ಇದೆಯಲ್ಲ ಸರ್ ಗಾಡಿ? 3 ಇದೆ. i10 ಮೂರು ಗಾಡಿಗಳಿದೆ. 3 ಗಾಡಿನೂ ಎಲ್ಲ ಲೋ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು.